ಅಯ್ಯೋ, ನಮ್ಮ ಮನೆಗೆ ಆಗ್ಲೇ ನೀನಿಯ ಯಾರೋ ಬಂದಿದ್ದಂಗೆ ಅವರಲ್ಲ. ಅಯ್ಯೋ, ಲೇ 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 ಮಮ್ತಿ, ಕೊನೆಗೂ ಕೈ ಕೊಟ್ಬಿಟ್ಟು ಮನೆ ಮಾರಾಕ್ಬಿಟ್ಟು ಹೊಂಟೋಗ್ಬಿಟ್ಟನೆ. ಅಷ್ಟು ಹೇಳಿದ್ರು ಕೇಳಲಿಲ್ವಲ್ಲೇ ನೀನು ಮನೆಯಾಳಿ. ಅಯ್ಯೋ, ಈಗ ಮಗಳು ಮಕ್ಕ ನೋಡಕ್ಕೆ ಬೆಂಗ್ಳೂರಿಗೆ ಹೋಗೋಕ್ಕಾಗಲ್ಲ. ಈ ಮನೆ ನಾನು ಜೊತೆಯಾಗಿ ಇದ್ದಿದ್ದ ಮನೆ, ನಾನೆಲ್ಲ ಬೆಳೆದಿದ್ದ ಮನೆ, ನಾನು ಸಂಸಾರ ಮಾಡಿದ ಮನೆ, ನನ್ನ ಮೊಮ್ಮಗಳನ್ನೆಲ್ಲ ಬೆಳೆಸಿರೋ ಮನೆ. ಕೊನೆಗೂ ಕಿತ್ತೋಗಿರೋ ಮನೆ ಹಳಿ ಮಾರಾಕ್ಬಿಟ್ಟು ಹೊಂಟೋಗ್ಬಿಟ್ಲಲ್ಲ. ಮಮ್ತಿ, ಇಂಥ ಕ್ಯಾಮೆ ಮಾಡ್ತೀಯ ಅಂತ ನನ್ನ ಕನ್ಸು ಮನ್ಸಾಗೂ ಅಂದ್ಕೊಂಡಿರಲಿಲ್ಲ. ಎಂಥ ಕ್ಯಾಮೆ ಮಾಡಿಬಿಟ್ಟೆ ನೀನಂತೂ. ಆ ಮನೆಯಾಗೆ ನೀನೇ ಇರಬೇಕಿತ್ತು. ಎಂಥ ಸಂದಕ್ಕಿರೋ ಮನೆ ಅದು, ಅನ್ಯಾಯವಾಗಿ ನೀನು ಹಾಳು ಮಾಡಿಬಿಟ್ಟಲ್ಲೇ. ಅಯ್ಯೋ, ಈಗ ಮನೆಯಾಗಿ ನೀನು ಹೋಗೋಕ್ಕಾಯ್ತದ? ಇನ್ನು ಅಷ್ಟೇ, ಇನ್ನು ಮುಗಿದೋಯ್ತು. ಆ ಮನೆಗೆ ನೀನು ಹೋಗೋಕ್ಕಿಲ್ಲ, ಬರೋಕ್ಕೋಗಕ್ಕಿಲ್ಲ. ಯಾರವ್ರ ಮನೆಯಾಗೆ ಈ ಪಾಪಣ್ಣಂಗಲ್ವ ಮಾರಿದ್ದು? ಈ ಪಾಪಣ್ಣನೇ ಅವನೇ. ಆ ಮನೆಯ ಹೆಂಗನ ಮಾಡಿ ನನ್ನ ಮಗಳಿಗೆ ನೀವು ವಾಪಸ್ ಬರಂಗೆ ಮಾಡ್ತೀನಿರು. ಈ ಮನೆನ ಅಲ್ಲ, ಈ ಮನೆಗಿರೋರನ್ನ ಹೆಂಗೆ ಓಡಿಸ್ಬೇಕು ಅಂತ ನನಗೆ ಗೊತ್ತು. ದೆಯ್ಯದ ಮನೆ ಅಂದರೆ ಈ ಮನೆಗಿನ ಯಾರೂ ಬರೋದಿಲ್ಲ. ಆರಾಮಾಗಿ ಕಾಲಿರ್ತದೆ. ಆಮೇಲೆ ನನ್ನ ಮಗಳು ಗೊತ್ತಲ್ಲಲ್ಲ, ನನ್ನ ಮಗಳಿಗೇನೇ ಮಾರಾಕ್ತಾರೆ ಈ ಮನೆನ. ಹಾಗೆ ಮಾಡ್ತೀನಿ. ಯಾರು ಕಾಣ್ತಾ ಇಲ್ವೇ ಈ ಮನೆಗೆ? ಮಗಳೇ, ಪೂಜೆಗೆಲ್ಲ ಸರ್ಸರ್ನ ರೆಡಿ ಮಾಡ್ಕೊಳಮ್ಮಿ. ಪೂಜೆಗೆ ತಿರ್ಗೆಲ್ಲ ಒತ್ತಾಯ್ತದೆ. ಇನ್ನೆಲ್ಲ ರುಸ್ತ ಕುಂಕುಮಕ್ಕೆಲ್ಲ ಕರಿಬೇಕು ಎಲ್ರೂ. ಸದ್ಯ ಹೆಂಗೋ ಕ್ಲೀನಾಗಿ ಸಾರಿಸಿ ಮಾಡಿ ಎಲ್ಲ ಮಾಡಿದ್ದಾಯ್ತು. ಹಾಲು ಕುಸ್ಬಿಟ್ಟು ರುಸ್ತ ಕುಂಕುಮ ಒಂದು ಕೊಟ್ಬಿಡು ಅಷ್ಟೇ ನೀನು. ಆಮೇಲೆ ನೀನು ಏನು ಇರ್ತದಿನ್ನ ಅದೊಂದು ಮಾಡಿದ್ರೆ ಇನ್ನೆಲ್ಲ ಏನು ಬೇಕೋ ಎಲ್ಲ ಜೋಡಿಸ್ಕೊಳ್ಳೋಣ. ಇವ್ರು ಯಾರು? ಓಹೋ, ಇವರು ಗೊತ್ತಾಯ್ತು. ಸುಮಿ ಸೊಸೆ ಮನೆ ಹಳಿಗಳು. ಸುಮಿ ಮನೆಗೆ ಬಂದಿತ್ತಾಳೆ ಅಂತಂದ್ರೆ ನನ್ನ ಕೈಲಿ ಸಹಿಸೋಕ್ಕಾಯ್ತದ? ಆಗಕ್ಕೇನೇ ಇಲ್ಲ. ಇವರಿಬ್ಬರನ್ನು ಎದುರಿಸ್ಬಿಟ್ಟು ಓಡಿಸ್ಬಿಟ್ರೆ ಆಮೇಕಿಂದ ನೋಡು. ಈ ಮನೆ ನನ್ನ ಮಗಳದೇ ನೆನೆಯ. ಅಮ್ಮ, ಇನ್ನೇನಿಲ್ಲ, ಎಲ್ಲ ರೆಡಿಯಾಗೈತೆ. ಟೈಮ್ ಸರಿ ಇಲ್ಲ, ಇನ್ನೂ ಒಂದು 10 ನಿಮಿಷ ಅಂತ ಕಾಯ್ತಾ ಇವನಿ. 10 ನಿಮಿಷ ಆದಮೇಲೆ ಉಗ್ಸೋಣ ಇರು. ಸರಿ. ಯವ್ವ ಮುದುಕಿ, ನೀನು ನೋಡಿದ್ರೆ ನನ್ನ ನೋಡ್ದಂಗೆ ಆಯ್ತದಲ್ಲ. ಇನ್ನು ದಿನ ಅಂತ ಇಲ್ಲ ಐತಿಯಾ ನನ್ನ ಜೊತೆ ಬತ್ತೀಗ? ಯಾರು ಕರೆದಿದ್ದು? ಯಾರಕ್ಕ? ನಾನು ಕಣಕ್ಕ. ಈ ಮನೆಗೆ ಮೊದಲು ನಾನೇನೇ ಇದ್ದಿದ್ದು. ನಾನೇನಿಯ ನಿನ್ನ ಥರನೇ ನಾನು ಒಬ್ಳು ಮುದುಕಿ ಸಂದಕಿದೀಗ. ಒಂಥರ ಖುಷಿ ಆಯ್ತೈತೆ. ನೀವು ಈ ಮನೆಯಾಗಿ ಬಂದಿದ್ದೀರಾ? ನಮ್ಮ ಮನೆ ಇದು, ನನ್ನ ಮನೆ ಇದು. ಈ ಮನೆಯಾಗಿ ಬಂದಿದ್ದೀರಾ? ಅಯ್ಯೋ ಮಗಳೇ, ದೆವ್ವ ಮಗಳೇ. ಏನಮ್ಮ ನಿಂದು? ಮಗಳೇ, ದೆವ್ವ. ಏನು ದೆವ್ವನ? ಈ ಮನೆಯಾಗ ಯಾವ ದೆವ್ವ ಬರ್ತದೆ? ಸುಮ್ಕಿರಮ್ಮ. ಒಳ್ಳೆ ದೆವ್ವ ಅಂತ ಹೇಳ್ಬಿಟ್ಟು ಸುಮ್ಮನೆ ನೆನೆ ಎದುರಿಸ್ತೀಗ. ಅಮ್ಮ, ಹೆಂಗೆಲ್ಲ ಅನ್ಕೋಬೇಡ. ಹೊಸ ಮನೆಗೆ ಹಾಲು ಕುಸ್ತಾ ಇದೀವಿ. ಈಗ ಏನೇನೋ ಯಾಕೆ ಗಾಬರಿ ಮಾಡ್ಕತ್ಯಾ? ಇಲ್ಲಲೇ, ದೆವ್ವ ಮಾತಾಡಿದ್ ನಾನೇನೇ ಕೇಳಿಸ್ಕೊಂಡಿದ್ದೀನಿ. ಈ ಮನೆ ನಂದೇನೇನಿಯಾ ಅಂತ ಹೇಳ್ಬಿಟ್ಟು ದೆವ್ವ ಜೋರಾಗಿ ಮಾತಾಡಿದ್ದು ನಾನೇ ಕಿವಿಯಾರೆ ಕೇಳಿಸ್ಕೊಂಡಿವ್ನೆ. ನಿನಗೆ ಹಂಗೆ ಯಾವ್ದಾನ ಹೊಸ ಮನೆಗೆ ಬಂದರೆ ನಿಂಗೆ ಹಂಗಂಗೆ ಆಯ್ತಾ ಇರ್ತದೆ. ಅವಾಗ ಏನೇನೇನೋ ಅನ್ನಿಸ್ತಾ ಇರ್ತದೆ ನಿನ್ಗಂತೂ. ಮಾಕ ಇಲ್ಲ ನಿಂಗೆ. ನೀನು ಸುಮ್ಮನಿರಮ್ಮ. ಹೊಸ ಮನೆಗೆ ಬಂದಿಗೆ ಎಲ್ಲ ಸರಿ ಹೋಗೋ ಟೈಮಗೆ ನೀನು ಸುಮ್ಮನೆ ದೆವ್ವ ಪಾಪ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟು ಸುಮ್ಮನೆ ನನಗೂ ಟೆನ್ಷನ್ ಮಾಡ್ಬಿಟ್ಟಿಯ ನೀನು ಸುಮ್ಮ ಕುತ್ಕಾಲಿನು. ಸ್ಯಾನೆ ಕೆಲಸ ಮಾಡಿರೋದಾಗ ನಿಂಗೆ ಹಂಗೆ ಅನ್ನಿಸ್ತಾಯ್ತು ಅಷ್ಟೇ ನಿನಗೆ. ಇಲ್ಲ ಅಂದ್ರೆ ಹಂಗೆ ಎಲ್ಲ ಅನ್ನಿಸ್ತಿರ್ಲಿಲ್ಲ ನಿನಗೆ. ಕೂತ್ಕೊಂಡು ಹೋಗಿ ಸುಧಾರಿಸ್ಕ ನಿನಗೆ. ಯಾರೋ ಬೇಕಂತ ಅಕ್ಕಪಕ್ಕದ ಮನೆ ಏನಾರ ತರಲೆ ಮಾಡಿರ್ತಾರೆ. ಇಲ್ಲ ಕಣ, ಮಿದಿಯೋವ್ರನೆಗೂ ದೆವ್ವ ಮಾತಾಡ್ತು. ನೀನು ಯಾಕಮ್ಮಿ ನಂಬ್ತಾ ಇಲ್ಲ? ನಂಬೇಕು ಲಕ್ಷ್ಮೋ, ನಂಬೇಕು. ನಾನು ಈ ಮನೆ ಒಡತಿ, ನಾನೇ ಹೇಳ್ತಾ ಇದ್ದೀನಿ ಅಂದಮೇಲೆ ನಂಬೇಕು. ಅಯ್ಯೋ ಅಮ್ಮ, ಯಾರೋ ಅಮ್ಮ ಮಾತಾಡ್ದಂಗೆ ಅನ್ನಿಸ್ತೈತೆ ಕಣಮ್ಮ. ಯಾರು ಯಾಕೆ ಹಿಂಗೆ ಎದುರಿಸ್ತಾ ಇದ್ದೀರಾ ನೀವು? ಯಾರು? ಹೇಳಿದ್ನಲ್ಲ, ಈ ಮನೆ ನಂದೇನೇನಿಯ. ಈ ಮನೆಯಾಗಿರಕ್ಕೆ ನಿಮ್ಮನ್ನಂತೂ ನಾನು ಬಿಡಕ್ಕಿಲ್ಲ. ಈ ಮನೆ ನಂದೇ. ನಾವೆಲ್ಲ ಸುಖವಾಗಿ ಸಂತೋಷವಾಗಿ ಬಾಳಿರೋ ಮನೆ ಇದು. ಈ ಮನೆಯಾಗ ನಾನು ಯಾವಾಗೂ ಈ ಮನೆಯಾಗೇನೇ ಇರ್ತೀನಿ. ಈ ಮನೆ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ. ನಾನು ಪಿರಾಣ ಹೋದಾಗಿಂದ ಈ ಮನೆಯಾಗೇನೇ ಇದ್ದೀನಿ ನಾನು. ಇನ್ನು ಈ ಮನೆ ಬಿಟ್ಟೋಗಂತ ಮಾತೇ ಇಲ್ಲ. ಈ ಮನೆ ಬಿಟ್ಬಿಟ್ಟು ಹೋಗೋ ಮಾತು. ನಾನು ಇಲ್ಲೇ ಆರಾಮಾಗಿ ಇದ್ಬಿಡ್ತೀನಿ. ನೋಡಿ, ಇದು ನನ್ನ ಮನೆ. ನಾನು ನನ್ನ ಮಗಳು ಎಲ್ಲ ವಾಸ ಮಾಡ್ತಿದ್ದಿದ್ದು ಮನೆ. ಅಂಥದ್ರಾಗ ನೀವು ಬಂದು ಸೇರ್ಕೊಬಿಟ್ರೆ ಬಿಟ್ಬಿಟ್ಟೆ ನಾನು ಬಿಡೋಕ್ಕಿಲ್ಲ.
ಈ ಮನೆ ಮಾತ್ರ ಬಿಡಕ್ಕಿಲ್ಲ ನಾನು. ಯಾವತ್ತಿದ್ರು ಈ ಮನೆ ನಂದೇನೆನಿಯ. ನನ್ನ ಮಗಳು ಬತ್ತಾಳೆ, ನನ್ನ ಮಗಳು ಬಂದು ಇಲ್ಲೇ ನೆನೆಯ ಇತ್ತಾಳೆ. ಅವಳು ಸಂಸಾರ ಮಾಡಕ್ಕೆ ಅಂತ ಇಲ್ಲಿ ಮನೆ ಬೇಕಲ್ವೇ, ಇಲ್ಲೇ ಇರ್ಬೇಕಲ್ವೇ, ಇಲ್ಲೇ ನೆನೆಯ ಇತ್ತಾಳೆ. ಅಯ್ಯ 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 ಅಯ್ಯ, ಹೆಂಗ ಒಂದು ಮನೆ ಸಿಕ್ತು ಅಂತ ಹೇಳ್ಬಿಟ್ಟು ಬಂದ್ರೆ ಕಷ್ಟಪಟ್ಕೊಂಡಿದ್ದೆ ದೇವದ್ ಕಾಟ ಆಯ್ತಲ್ಲಮ್ಮ. ನಿಜವಾಗೂ ದೇವರಿನಮ್ಮ, ಯಾಕ ಭಯನೂ ಆಗ್ತಾಯಿತ್ತು ಒಳಗೆ ನೀನು. ನೋಡ್ದು ದೇವ, ಈಗ ಈ ಮನೆ ಬಿಟ್ಟೋಗಂತ ಪರಿಸ್ಥಿತಿನಾಗ ನಾವಿಲ್ಲ. ನಾವೇನಿಯ ನಮ್ಮ ಕಷ್ಟ ನಮಗೆ ಗೊತ್ತು. ನಾವೇ ಹೆಂಗೋ ಒದ್ದಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಹೆಂಗೋ ಮನೆ ಸಿಕ್ತಲ್ಲ ಅಂತ ನೆನ್ನೆಲ್ಲ ಕಸ ಹೊಡೆದು ಮಾಡಿ ಕ್ಲೀನ್ ಮಾಡಿ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ. ಅಂಥದ್ರಾಗ ಇವಾಗ ನೀನು ಬಂದು ಎದುರಿಸಿದ ತಕ್ಷಣ ಬಿಟ್ಬಿಟ್ಟು ಹೋಗೋಕ್ಕಾಯ್ತದ? ನಾನಂತೂ ಬಿಟ್ಟೋಗಕ್ಕಿಲ್ಲ. ನೀನು ಏನಾರ ಮಾಡ್ಕ, ನಾನು ಬಿಟ್ಟೋಗಕ್ಕಿಲ್ಲ, ಈ ಮನೆಯಾಗೆ ಇರ್ತೀನಿ. ಓ ಲೇ, ನಿಂಗೇನ್ಲೆ ಬಂದೈತೆ ದೇವ್ರ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದೀಗಲ್ಲ, ನಿಂಗೇನು ಬಂತೆ ದೊಡ್ಡ ರೋಗ ದೊಡ್ಡಪ್ಪತ್ತು? ಅಯ್ಯೋ ಬಿತ್ರಿ, ಬದುಕಿದ್ರೆ ಇಂಥ 1000 ಮನೆ ಕಟ್ಕೋಬೋದು. ನೀನು ಈ ದೇವ್ರ ಜೊತೆ ಸೇರ್ಕೊಂಡು ಸತ್ಬಿಟ್ರೆ ಮನೆಯ ಕಟ್ಟಕ್ಕಾಯ್ತದೇನೆ? ಆ ದೆವ್ವ ಬಂದ್ಬಿಟ್ಟು ಎದುರಿಸ್ತಾಯ್ತೆ ಅಂದ್ರೆ ದೇವ್ರ ಜೊತೆ ನೀ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀಗಲ್ವೇನೆ? ಏನು ನನ್ನ ಮೇಲೆ ಭಯ ಕಮ್ಮಿಯಾಗಿ ಹೋಗ್ಬಿಟ್ಟಿದ್ದಂಗೈತೆ? ನಾನೇನು ಸುಮ್ಮನೆ ದೆಯ್ಯ ಅಲ್ಲ, ನಾನು ದೊಡ್ಡ ದೆಯ್ಯ. ನಿಮ್ಗಿನ್ನೂ ಗೊತ್ತಿಲ್ಲ. ನಾನು ಕೊಡಕ್ಕೆ ಆಟೋಕ್ಕೆ ನೀವೆಲ್ಲರೂ ಬೂಮ್ ಬೂಮ್ ಅಂತ ಹೇಳ್ಬಿಟ್ಟು ಎಗ್ರೋಯ್ತೀರಾ ಅಂಥದ್ದೇವ ನಾನು. ನನ್ನ ಹತ್ರ ನೀ ಆಟ ಆಡಕ್ಕೆ ಬರಬೇಡಿ. ಇಲ್ಲೇ ಇತ್ತಳಂತ ಇಲ್ಲೇ ನೆನೆಯ ನೋಡು. ನಾನು ಇಲ್ಲಿರಕ್ಕೆ ಯಾರನ್ನೂ ಬಿಡಕ್ಕಿಲ್ಲ. ಗೊತ್ತಲ್ಲ ನಾನೇನು ಅಂತ ಹೇಳ್ಬಿಟ್ಟು. ದೆವ್ವ ಈ ಮನೆ ನನ್ನ ಮಗಳದು. ನನ್ನ ಮಗಳನ್ನೆನಿಯ ಈ ಮನೆಯಾಗಿ ಬಂದಿರಬೇಕು. ಈ ಮನೆಯ ಯಾರಿಗೆ ಮಾರಿದ್ರು ನನ್ನ ಮಗಳಿಗೇನಿಯ ಮತ್ತೆ ವಾಪಸ್ ಕೊಡಬೇಕು ಅಷ್ಟೇ ನೆನಿಯ. ಅಯ್ಯೋ 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 ಮಗಳೇ, ನಂಗೆ ಯಾಕೋ ಇದು ಬೇಡ ಅಂತ ಅನ್ನಿಸ್ತೈತೆ ಮಗಳೇ. ಇದು ಸವಾಸ ನಿನ್ಯ ಬೇಡ, ನನಗಂತೂ ಭಯವಾಯ್ತಾಯ್ತು ಮಗಳೇ. ನನಗೆ ನೋಡು, ಇದೆಲ್ಲನೂ ಬೇಡ, ಹೊಂಟೋಗ್ಬಿಡನ್ ಬಾ. ಬದುಕಿದ್ರೆ ಇನ್ನೂ 40 ಮನೆ ಕಟ್ಕೋಬೋದು. ಇದು ಯಾಕೆ ಬೇಕಿದ್ದೆ ಉತ್ತಾಗ ತಗ್ಲಾಕೊಂಡು ಸಾಯ ಅಂತದು? ನೋಡು, ಸುಮ್ಮನೆ ಏನಿಯವ ಸಾಯಿಸ್ಬಿಡ್ತೀನಿ ಇಬ್ರುನುವೆ. ಯಾರು ಬಂದ್ರು ಈ ಮನೆಯಾಗ ಬಿಡಕ್ಕಿಲ್ಲ. ಕುತ್ತಿಗೆ ಮೇಲೆ ಬಂದು ಕುಂತ್ಕೊಂತೀನಿ, ಸಾಯಿಸ್ಬಿಡ್ತೀನಿ. ನನ್ನ ಮಗಳು ಮನೆ, ಮಗಳು ನನ್ನ ಪ್ರೀತಿಯ ಮಗಳು ಬಂದು ಇಲ್ಲೇನೇ ಇರಬೇಕು. ಏನೋ ಅವಳು ಬುದ್ಧಿ ಕೆಟ್ಬಿಟ್ಟು ಮನೆ ಮಾರ್ಬಿಟ್ಟವಳೆ. ಆದ್ರೆ ಅವಳಿಲ್ಲಿ ಬತ್ತಾಳೆ ಅನ್ನೋ ನಂಬಿಕೆ ನಂಗೆ ಸ್ಯಾನೆ ಐತೆ. ಮಗಳೇ, ನಿನ್ನ ಮಾತು ಕೇಳೆ, ದೇವ್ರಣ್ಣ ನನ್ನ ಮಾತು ಕೇಳೆ. ನನಗೂ ಪುಕ್ಕ 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 ಅಂತೈತೆ ಕಣಮ್ಮ. ಏನು ಮಾಡೋಣ, ಈ ದೆಯ್ಯ ಬೇರೆ ಹಿಂಗೆ ಬಡ್ಕೋತೈತೆ. ಅಯ್ಯೋ, ಹೆಂಗೋ ಒಂದು ಮನೆ ಸಿಕ್ತು ನೆಮ್ಮದಿ ಇರೋಣ ಅಂದರೆ ಇದು ಯಾವುದಿದು ವಕ್ರ ದೇವ್ದ ಕಾಟ ಬಂದ್ಬಿಡ್ತಲ್ಲ ನನಗೆ. ಇವನ್ ಮನೆ ಹಾಳಾಗೋಗ. ಅಯ್ಯೋ, ಈಗ ಏನು ಮಾಡೋದಮ್ಮ? ಇನ್ನೂ ಎದುರುಕತ್ತಾ ಇಲ್ವ ಇವರು? ನಾನು ಸುಮ್ಮನೆ ಬಿಡಕ್ಲ. ರಕ್ತ ಬಿಸಿ ರಕ್ತ ಕೊಡ್ದು ಬಿಡ್ತೇನೆ. ನನ್ನ ಕಥೆ ಇನ್ನೂ ಗೊತ್ತಿಲ್ಲ. ಬಿಸಿ 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 ರಕ್ತ ಬೇಕು ನನಗೆ. ಇಬ್ರು ಇದ್ದೀರಾ ನೀವು ಇಬ್ರದನ್ನು ಕುಡಿದ್ಬಿಡ್ತೀನಿ ಬಿಸಿ ರಕ್ತ. ನಾನು ಇವತ್ತಿಗೆ ಆಹಾರ ಆಯ್ತು ಇವತ್ತಿಗೆ. ನನಗೆ ಬಿಡಕ್ಕಿಲ್ಲ. ಯವ್ವ ಮನಿಯಾಳಿ, ಇಷ್ಟೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದೀಗಲ್ಲೇ. ಭಾರೇ ದರ್ಬೇಸಿ ಬಾ ಸುಮ್ಕೆನೆನಿಯ. ಅಯ್ಯಯ್ಯೋ ದೆವ್ವ ಇದ್ರು ನಿಂಗೆ ಮನೆ ಏನಿಯ ಮುಖ್ಯ ಆಯ್ತಾರೆ ನಿನಗೆ. ಅದಂಗೆ ಕಿರ್ಚಾಡಿ ಜೋರಾಗಿ ಮಾತಾಡ್ತಾ ಇತ್ತು, ಆದ್ರೂ ನಿಂಗೆ ಮನೆ ಏನಿಯ ಮುಖ್ಯ ಆಯ್ತಾ? ಬಾರ್ಲೆ ಮನಿಯಾಳಿ, ನಡಿಯಮ್ಮ ಓಡಮ್ಮ. ಕೊನೆಗೂ ಓಡೋಗ್ಬಿಟ್ರಲ್ಲ. ಮುಮ್ತಿ ಇವತ್ತೆಲ್ಲ ನಾಳೆ ಮನೆಗೆ ಬತ್ತಾಳೆ ಅಂತ ನಂಗೆ ಸಂದ ಗೊತ್ತು. ನನ್ನ ಮಗಳು ಹ್ಯಾಪಿ ಆಟನಾಗಿ ಏನು ಮಾಡಿದಳು, ಅಲ್ಲಿ ಏನು ಇರೋಕ್ಕಿಲ್ಲ, ಇಲ್ಲಿ ವಾಪಸ್ ಬರ್ತಾಳೆ ಅಂತ ನಂಗೆ ಸಂದ ಗೊತ್ತು. ಬಂದ ತಕ್ಷಣ ನೆನೆಯ ಈ ಮನೆ ಇರ್ಬೇಕು ತಾನೆ ಅವಳಿಗೆ ಶಾನೆ ಬೇಜಾರಾಗಿ ಬರುತ್ತಾನೆ. ಅದಕ್ಕೆ ನೆನೆಯ ಈ ಮನೆ ಅವಳಿಗೆ ನೆನೆಯ. ಎದ್ರುಕೊಂಡು ಓಡೋಗ್ಬಿಟ್ವು. ಆದ್ರೆ ಹುಡುಗಿ ಧೈರ್ಯ ಮೆಚ್ಚಬೇಕಲ್ಲ. ಇಲ್ಲೇ ಇರ್ತೀನಿ ಅಂತಿದ್ಲಲ್ಲ, ಅವ್ರ ಅಮ್ಮ ಹೆಂಗೋ ಬಡದ್ ಕರ್ಕೊಂಡು ಹೋದ್ಲತ್ತಾಗ ಬಾಬಾ ಅಂತ ಹೇಳ್ಬಿಟ್ಟು. ಅಮ್ಮ ಮನೆಯಾಗಿರೋನಾದ್ರೆ ದೆವ್ವನೇ ಓಡಿಸ್ಬಿಡ್ತಾಳಮ್ಮ ನಿನ್ನ. ಏನು ಮಾಡತ್ ಮಗಳೇ, ಆ ಮನೆಯಾಗ ದೆವ್ವ ಐತಿ ಅಂತ ನಮ್ಗೇನು ಗೊತ್ತಿತ್ತು? ನೀನೆಲ್ಲ ಕ್ಲೀನ್ ಮಾಡ್ಬೇಕಾಗಿರ್ಲಿಲ್ಲ. ಈಗ ಅದು ಎಲ್ಲಿತ್ತೋ ಪುಟ್ಟಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೈತೆ. ನನಗಂತೂ ಕೈ ಕಾಲು ನಡ್ಕನೆ ಎತ್ಕೊಬಿಡ್ತು. ರಕ್ತ ಕುಡಿತೀನಿ ಅಂತ ಹೇಳ್ತಾ ಐತೆ. ಕುಡಿದ್ಬಿಟ್ರೆ ರಕ್ತವ ಏನು ಮಾಡಲಿ? ಇದಕ್ಕೆ ಏನಾರ ಒಂದು ಉಪಾಯ ಮಾಡ್ಬೇಕಮ್ಮ. ಪೊದ್ದು ಆಂಟಿಗೆ ಹೋಗ್ಬಿಟ್ಟು ಹೇಳೋದೇನು ದೊಡ್ಡ ವಿಷಯ ಅಲ್ಲ. ಪಾಪ ಪ್ರತಿಯೊಂದು ವಿಚಾರನೂ ಹೋಗಿ ಪೊದ್ದು ಆಂಟಿಗೆ ಹೇಳ್ತಾನೆ ಇದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಬಿಡ್ತದೆ. ನಾನೇ ಇದನ್ನು ವ್ಯವಹಾರ ಮಾಡಬೇಕು. ಆ ದೆಯ್ಯ ನಮ್ಮನ್ನು ಏನೂ ಮಾಡಲಿಲ್ಲ, ಕಣ್ಣು ಕಾಣಲಿಲ್ಲ, ಬರೀ ಮಾತಾಡ್ತು ಅಷ್ಟೇ. ನೀನು ತಾನೇ ಅಮ್ಮ ದೇವತ್ತಾಗ ಏನಾರ ಒಸಿ ಮಾತಾಡ್ಬಿಟ್ಟು ಡೀಲ್ ಮಾಡ್ಕೊಬಿಡ್ಬೇಕಣಮ್ಮ. ಅವೋ ಲೇ, ನಿಂಗೆ ಏನೇ ಬಂದೈತು ದೊಡ್ಡಪ್ಪ ನಿನಗೆ? ಲೋಪರ್ ಬಡ್ಡಿ, ನಿಂಗೇನು ತಳಗಿಲೆ ಕೆಟ್ಬಿಟ್ಟೈತೆ ನಿಂಗೆ? ದೇವ್ರ ಜೊತೆ ಡೀಲ್ ಮಾಡ್ಕೊತಲಂತೆ. ನಿನ್ಗೇನೋ ಆಟ ಅನ್ನಿಸ್ಬಿಟ್ಟೈತಮ್ಮಿ ನಿನಗೆ. ಡೀಲ್ ಮಾಡ್ಕೊಳ್ಳೋದು, ಅದು ಮಾಡ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು. ನಿನ್ಗೇನು ತಳಗಿಲೆ ಕೆಟ್ಟಿಲ್ಲ ತಾನೆ ನಿನಗೆ? ದೇವ್ರ ಜೊತೆ ಡೀಲು ಅಂದ್ರೆ ಸುಮ್ಮನೆ ಆಯ್ತದ ನಿನಗೆ?
ಅಯ್ಯೋ ರಾಮ ಅಯ್ಯೋ ಭಗವಂತನೇ, ಡೀಲ್ ಮಾಡ್ಕತ್ತಲ್ಲಂತೆ ಡೀಲು. ಅದೇನು ಮನುಷ್ಯರು ಕೆಟ್ಟೈತೆ ಡೀಲ್ ಮಾಡ್ಕೊಳಕ್ಕೆ ಬಡತದೆ. ಅದು ದೆವ್ವ ಅದು. ದೆವ್ವ ಜೊತೆ ಡೀಲ್ ಮಾಡ್ಕೊಳಕ್ಕಾಯ್ತದ? ಇನ್ನೇನು ಮಾಡು ಅಂತೀಯಾ? ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತೀಯಾ? ಅದೆಲ್ಲ ಆಗಕ್ಕಿಲ್ಲ ಕಣಮ್ಮ. ಆ ದೆವ್ವ ಜೊತೆ ಕುತ್ಕೊಂಡು ಮಾತಾಡ್ಕತ್ತೀನಿ ನಾನೇನಿಯ. ನನ್ನ ಸಮಸ್ಯೆನ ನಾನೇ ಬಗೆಹರಿಸ್ಕೊತೀನಿ. ನೀನೇನು ಬರಬೇಡ ಮನೆಗೆ. ನಾನು ಇನ್ನೊಂದ್ಕಿತ ಮನೆಗೆ ಹೋಗ್ಬಿಟ್ಟು ನನ್ನ ಸಮಸ್ಯೆ ಎಲ್ಲ ಹೇಳ್ಕೊಂಡು ನನ್ನ ಸಮಸ್ಯೆ ನಾನು ಬಗೆಹರಿಸ್ಕೊಂಡು ಇನ್ನೇನು ನೀನು ಹೇಳಕ್ಕೆ ಬರಬೇಡ ನೀನು. ಏನು ಏನು ಹೇಳಕ್ಕೆ ಬರಬೇಡ. ಹಾಂ ನಿನ್ನಣೆ ಬರ ನಿನ್ನ ಕರ್ಮ. ಹೋಗು, ಗೊತ್ತಾಯ್ತದೆ. ಅವಳು ಬಂದು ಕುತ್ಕೆ ಮೇಲೆ ಕುತ್ಕೊತಲ್ಲ ದೆವ್ವ, ಅವಾಗ ಏನೇನು ನಿಂಗೆ ಬುದ್ಧಿ ಬರೋದು? ಅಲ್ಲಿ ಗಂಟ ನಿಂಗೆ ಎಲ್ಲಿ ಬುದ್ಧಿ ಬರ್ತದೆ ನಿಂಗೆ? ಹಳೆ ಬೇವರ್ಸಿ ಹೋಗು. ಬ್ಯಾರೆ ದಾರಿ ಇಲ್ಲ ಕಣಮ್ಮ ನನಗೆ. ಮನೆ ಭಾಳ ಮುಖ್ಯ ಕಣಮ್ಮ ನನಗೆ. ಮನೆ ಬೇಕೇ ಬೇಕು ಕಣಮ್ಮ ನನಗೆ. ನಾನು ಹೋಗಿ ಹೋಯ್ತೀನಿ, ದೇವ್ರ ತಗ ಡೀಲ್ ಮಾಡ್ಕೊಂಡೇ ಮಾಡ್ಕೊತೀನಿ. ಏನಾರ ಮಾಡ್ಕೊ ಹೋಗಿ ಅತ್ತಾಗೆ.